ನೋಡ್ರಿ, ನಾನು ಶ್ರೀಮತಿ ಎಸ್ ಮಾಧವ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮುಖ್ಯ ಗುರುಮಾತೆಯರು. ನಾನು ಇನ್ನೂ ಒಂದು ಮೂರನೇದು ಹಾಡ್ತೀನಿ ನೋಡ್ರಿ, ಜೋಗುಳ ಪದ ಮೂರನೇದು ಹಾಡ್ತೀನಿ ನೋಡ್ರಿ. ಕೊಂಬಾಳ ಕಾಯಿ ಬಂದು ಹಡದ ಕೊಂತಿತ್ತ, ಹಾಗಲ ಕಾಯಿ ಬಂದು ನೇರ ಕಾಸಿತ್ತ. ಹಿಂಗ ಹಾಗಲ ಕಾಯಿ ಬಂದು ನೇರ ಕಾಸಿತ್ತ. ಹಿಂಗ ಹಾಗಲ ಕಾಯಿ ಬಂದು ನೇರವ ಕಾಸಿತ್ತ. ಹಿಂಗ ಟೆಂಗಿನ ಕಾಯಿ ಬಂದು ತಂಗಿ ಎರದಿತ್ತ. ಹಿಂಗ ಟೆಂಗಿನ ಕಾಯಿ ಬಂದು ತಂಗಿ ಎರದಿತ್ತ. ಹೀರೆಕಾಯಿ ಬಂದು ಹಿರಿತನ ಮಾಡಿತ್ತ. ಹಿಂಗ ಚವಳಿಕಾಯಿ ಬಂದು ಟೊಂಕ ಮುರಕೊತ್ತ. ಹಿಂಗ ಚವಳಿಕಾಯಿ ಬಂದು ಟೊಂಕ ಮುರಕೊತ್ತ. ಚಂಡೆ ಹೂವ ಬಂದು ದಂಡಗೆ ಕುಂತಿತ್ತ. ಹಿಂಗ ಮಲ್ಲಿಗೆ ಹೂವ ಬಂದು ಹಾರವನಾಗಿತ್ತ. ಹಿಂಗ ಮಲ್ಲಿಗೆ ಹೂವ ಬಂದು ಹಾರನಾಗಿತ್ತ. ಅಡಕೆಯ ಹೂವ ಬಂದು ಕಿಡಕೆ ಕುಂತಿತ್ತ. ಹಿಂಗ ಬಾಳಿಯ ದಿಂಡ ಬಂದು ಬಾಗಿಲಿಗೆ ನಿಂತಿತ್ತ. ಹಿಂಗ ಬಾಳಿಯ ದಿಂಡ ಬಂದು ಬಾಗಿಲಿಗೆ ನಿಂತಿತ್ತ. ಚವಳೆಯ ಕಾಯಿ ಬಂದು ಚಾಡ ಚುಚ್ಚಿತ್ತ. ಹಿಂಗ ಸವತಿಯ ಕಾಯಿ ಬಂದು ಸಂಸಾರ ಮಾಡಿತ್ತ. ಹಿಂಗ ಸವತಿಯ ಕಾಯಿ ಬಂದು ಸಂಸಾರ ಮಾಡಿತ್ತ. ಹಿಂಗ ಸವತಿಯ ಕಾಯಿ ಬಂದು ಸಂಸಾರ ಮಾಡಿತ್ತ. ಪಡವಾಲ ಕಾಯಿ ಬಂದು ತೊಟ್ಲ ಮನೆಗೆ, ಬಡವಾಲ ಕಾಯಿ ಬಂದು ತೊಟ್ಲಲ್ಲಿ ಮನೆಗಿತ್ತ. ಹಿಂಗ ಹೆಸರು ಕಾಯಿ ಬಂದು ಹೆಸರವ ನೆಟ್ಟಿತ್ತ. ಹಿಂಗ ಹೆಸರು ಕಾಯಿ ಬಂದು ಹೆಸರವ ನೆಟ್ಟಿತ್ತ. ಒಳ್ಳೋ ಬಂದು ಒಳ್ಳವ ಬಂದು ಬಾಜುಕ ಕುಂತಿತ್ತ. ಒಳ್ಳವ ಬಂದು ಬಾಜುಕ ಕುಂತಿತ್ತ. ಹಿಂಗ ಹಾರಿಯು ಬಂದು ಶೇಂಗಾ ದಿಂಡಿ ಮಾಡಿತ್ತ. ಹಿಂಗ ಹಿಂಗ ಹಾರಿಯು ಬಂದು ಕಾರಾಳ ಹಿಂಡಿ ಮಾಡಿತ್ತ. ಹಿಂಗ ಬಂದ ಮಂದಿಗೆಲ್ಲ ಉಂಡೋಗೋರೆಂದ. ಹಿಂಗ ಬಂದ ಮಂದಿಗೆಲ್ಲ ಹೋಳಿಗೆ ಮಾಡೆ. ಹಿಂಗ ಬಂದ ಮಂದಿಗೆಲ್ಲ ಹೋಳಿಗೆ ಊಟವ ಹಾಕೆ. ಹಿಂಗ ಬಂದವರಿಗೆಲ್ಲ ಹೋಳಿಗೆ ಊಟ ಕರೆ. ಎಂಡ ನೋಡ್ರಿ, ಹೀಗೆಲ್ಲ ಕಲ್ಕೋರಿ, ಎಲ್ಲಾರು ಜೋಗುಳ ಪದ ಕಲ್ಕೋರಿ.